ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ವೆಜಿಟೇಬಲ್ಸ್ಗೆ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಬನ್ನಿ. ತಾಲಿಪಟ್ಟಿಗೆ ನಾನು ಇಲ್ಲಿ 3 ಸೌತೆಕಾಯಿನ ತುರಿದಿಟ್ಕೊಂಡೀನಿ. ನಂತರ ಒಂದು ಜಾರಿಗೆ 4 ರಿಂದ 5 ಹಸೆಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನಂತರ ಇಲ್ಲಿ 1 ಬೌಲು ಅಕ್ಕಿ ಹಿಟ್ಟು, 1 ಬೌಲು ಜೋಳದ ಹಿಟ್ಟು, ಅರ್ಧ ಬೌಲು ಕಡಲೆ ಹಿಟ್ಟು ತೊಗೊಂಡಿನಿ. ನಂತರ ಇಲ್ಲಿ ಸಬ್ಬಸಿಗೆ ಸೊಪ್ಪು, ಬೀಟ್ರೋಟು, ಈರುಳ್ಳಿ, ಸೌತೆಕಾಯಿ ತೊಗೊಂಡಿನಿ. ಒಂದು ದೊಡ್ಡ ಸೈಜಿನ ಬೀಟ್ರೋಟ್ನ ತುರ್ಕೊಂಡು ಹಾಕ್ಕೊತೀನಿ. ನಂತರ ಸಬ್ಬಸಿಗೆ ಸೊಪ್ಪು ಅಷ್ಟೇ ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಹೆಚ್ಕೊಂಡು ಹಾಕ್ಕೊತೀನಿ. ಈರುಳ್ಳಿ, ಆನಂತರ ಸೌತೆಕಾಯಿ, ನಂತರ ಕರೆ ಎಳ್ಳು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅಜ್ವಾನ ಹಾಕ್ಕೊತೀನಿ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಆಗಲಿ, ದೊಡ್ಡವರು ಆಗಲಿ, ಎಲ್ಲರೂ ತಿಂತಾರೆ. ಅಷ್ಟು ಚೆನ್ನಾಗಾಗುತ್ತೆ ತಾಲಿಪಟ್ಟು ಈ ಥರ ಮಾಡೋದ್ರಿಂದ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಸಣ್ಣದಾಗಿ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಪೇಪರಿಗೆ ಈ ಥರ ತಡ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದು. ಈ ಥರ ತಟ್ಟಿದಾದ್ಮೇಲೆ ಕಾದಿರೋ ಹಂಚಿಗೆ ಎಣ್ಣೆ ಹಾಕಿ ಈ ಥರ ಬೇಯಿಸಬೇಕು. ನೋಡಿ ತಾಲಿಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಕ್ರಿಸ್ಪಿನೂ ಇರುತ್ತೆ. ತಟ್ಟೋದು ಬೇಡಪ್ಪ ಅಂದ್ರೂ ಲಟ್ಟಣಿಗೆ ತೊಗೊಂಡು ಈ ಥರ ಉದ್ಬೋದು, ಉದ್ದಿನೂ ಹಾಕ್ಬೋದು. ಚೆನ್ನಾಗಾಗುತ್ತೆ, ತಳ್ಳಗಾಗುತ್ತೆ. 2 ಸೈಡೂ ಎಣ್ಣೆ ಹಾಕಿ ಬೇಯಿಸಬೇಕು ಚೆನ್ನಾಗಿ. ವಾರದಲ್ಲಿ 1 ಸಲ ಆಗಲಿ 2 ಸಲ ಆಗಲಿ ಮಾಡ್ಕೋಬೋದು ಈ ಥರ. ಅಷ್ಟೇ ಚೆನ್ನಾಗಾಗುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ತಾಲಿಪಟ್ಟಿಗೆ ಕಾಂಬಿನೇಷನ್ ಆಗಿ ತುಪ್ಪ ಹಾಕಿ ತಿನ್ಕೋಬೋದು. ಬೇಡಪ್ಪ ಅಂದರೆ ಕೆಂಪು ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಆದರೂ ಮಾಡಿಕೊಂಡು ತಿನ್ಬೋದು. ಕಾಂಬಿನೇಷನ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಆದರೆ ಹೆಲ್ದಿ ಫುಡ್ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಅಷ್ಟೇ ವಾರದಲ್ಲಿ 1-2 ಸಲ ಮಾಡೇ ಮಾಡ್ತೀನಿ ಈ ಥರ ತಾಲಿಪಟ್ಟನ್ನ. ಏಕೆಂದರೆ ನಮ್ಮ ಮನೆಯಲ್ಲೂ ಕೂಡ ಈ ಥರ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಮಾಡೇ ಮಾಡ್ತೀನಿ ನಾನು. ನೋಡಿ ಫೈನಲ್ ಆಗಿ ತಾಲಿಪಟ್ಟು ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತಂದು. ಬಿಸಿ ಇದ್ದಾಗಲೇ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ಆವಾಗಲೇ ಟೇಸ್ಟಿಯಾಗಿರೋದು. ಇವತ್ತು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್.